ಇನ್ನು ಸಂಪುಟ ವಿಸ್ತರಣೆಯ ಬಗ್ಗೆ ಇವತ್ತು ಚರ್ಚೆಯಾಗುತ್ತೆ ಎಂದಿದ್ದಾರೆ ಸಚಿವ ಯತೀಂದ್ರ. ಬೆಳಗಾವಿಯಲ್ಲಿ ಮಾತನಾಡಿದ್ರು ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಡಿಕೆಶಿ ಸಿದ್ದರಾಮಯ್ಯ ಅವರನ್ನ ವರಿಷ್ಠರು ಕರೆದಿದ್ದಾರೆ. ಚರ್ಚೆ ಬಳಿಕ ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ಬಗ್ಗೆ ಚರ್ಚೆಯಾಗುತ್ತೆ ಎಂದಿದ್ದಾರೆ. ಸಂಪುಟ ವಿಸ್ತರಣೆ ಇವತ್ತು ನಾಳೆ ಆಗುತ್ತೆ. ಹೌದು, ನಮ್ಮ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನ, ತಂದೆಯವ್ರನ್ನ ಮತ್ತು ಬೇರೆ ವರಿಷ್ಠರನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಅವ್ರು ತೀರ್ಮಾನ ತೆಗೆದುಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸಂಪುಟ ವಿಸ್ತರಣೆ ಇವತ್ತು ನಾಳೆ ಆಗುತ್ತೆ. ಹೌದು, ನಮ್ಮ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನ, ತಂದೆಯವ್ರನ್ನ ಮತ್ತು ಬೇರೆ ವರಿಷ್ಠರನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಅವ್ರು ತೀರ್ಮಾನ ತೆಗೆದುಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸಚಿವ ಸಂಪುಟದ ಬಗ್ಗೆ ಇವತ್ತು ಅಂತಿಮ ತೀರ್ಮಾನ ಆಗತ್ತೆ. ಆದರೆ ಪ್ರಾರ್ಥನೆ ಫಲಿಸುತ್ತೋ ಇಲ್ವೋ ಅನ್ನೋದು ರಿಸಲ್ಟ್ ಬಳಿಕ ತಿಳಿಯುತ್ತೆ ಅಂತಿದ್ದಾರೆ ಸಚಿವಾಕಾಂಕ್ಷಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ. ರಾಮನಗರದಲ್ಲಿ ಮಾತನಾಡಿದ್ರು. ಹೊಸ ಮುಖಕ್ಕೆ ಅವಕಾಶ ಕೊಡಬಹುದು ಅಂತ ರಾಹುಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮಗೂ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಒತ್ತಾಸೆ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ನೋಡಬೇಕು. ಎಲ್ಲರ ಬಗ್ಗೆ ಹೈಕಮಾಂಡ್ ಬಳಿ ರಿಪೋರ್ಟ್ ಇದೆ ಅಂದಿದ್ದಾರೆ ಬಾಲಕೃಷ್ಣ. ಸಿಎಂ ಮಾತು ಕೊಟ್ಟಿದ್ದಾರೆ ಅಂತೇಳಿ ಸರ್, ಯಾಕಂದ್ರೆ ಶಾಸಕರು ಆಪ್ತರಾಗಿದ್ರೆ ಇಲ್ಲ ನೋಡ್ರಿ, ನಾವು ಅವ್ರು ಆಪ್ತರಾಗಿದ್ದಂಥದ್ದು ನಮ್ಮ ಜಿಲ್ಲೆಯವರು ಅಂತಕ್ಕಂಥ ಒಂದು ಕಾರಣ. ನಮ್ಮ ಜಿಲ್ಲೆಯವ್ರಿಗೆ ಒಂದು ಹುದ್ದೆ ಸಿಗಲಿ ಅಂತಕ್ಕಂಥ ವಿಶೇಷ. ನಾನು ಹಂಗಂತ ನಾನು ಆಪ್ತ ಆಗಿದ್ದೀನಿ, ನಾನು ಕೊಡಿ ಅಂತಕ್ಕಂಥ ಕ್ಲೈಮ್ ನಾನು ಮಾಡಲ್ಲ. ನಾನು ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ, ನನಗೆ ಕೊಡಿ, ನಾನು ನಿಮ್ಮ ಪರವಾಗಿದ್ದೀನಿ, ನನಗೆ ಕೊಡಿ ಅಂತಕ್ಕಂಥ ಕ್ಲೈಮ್ ಇಲ್ಲ. ನಮಗೆ ಅರ್ಹತೆ ಮೇಲೆ ತೀರ್ಮಾನ ಮಾಡಿ ಅಂತ ಕೇಳಿದ್ದೀವಿ ಅಷ್ಟೇ. ನಾವು ನಮ್ಮ ಜಿಲ್ಲೆಯವರು ಒಬ್ಬರು ಈ ರಾಜ್ಯದ ಉನ್ನತ ಸ್ಥಾನವನ್ನು ಪಡಿಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಂಥವ್ರು. ಹಾಗಂತ ನಾನು ಅದನ್ನೇ ಇಟ್ಕೊಂಡು ನಿಮ್ಮ ಜೊತೆ ಇದ್ದೀನಿ, ನನಗೆ ಮಾಡಿ ಅನ್ನೋಂಥ ವಿಚಾರ ನಾನೆಲ್ಲೂ ಕೂಡ ಮಂಡನೆ ಮಾಡಿಲ್ಲ. ಆ ರೀತಿ ಏನಿಲ್ಲ. ಬಟ್ ಹೊಸ ಮುಖಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವ್ರ ಅಭಿಪ್ರಾಯ. ಹಳಬರಿಗೆ 40%, 60% ಹೊಸಬರಿಗೆ ನೀವು ಗುರುತಿಸಿ ಅಂತಕ್ಕಂಥ ವಿಚಾರವನ್ನು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಅದರಂತೆ ಎಲ್ರಿಗೂ ಕೂಡ ಆಗ್ತದೆ. ಹೊಸಬರಿಗೆ ಬಹುತೇಕ ಬಾಲಕೃಷ್ಣ ಅವರ ಹೆಸರು ಫೈನಲ್ ಆಗಿದೆ ಹಂಗೆ ಹೇಳೋಕ್ಕಾಗಲ್ಲ. ಆಗಬೇಕು ಅಂತಕ್ಕಂಥ ನಾವು ಕೂಡ ಒತ್ತಾಸೆಯನ್ನು ಇಟ್ಟಿದ್ದೇವೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಸಿಎಂ ಅವರೇನಿದೆ ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ಇಲ್ಲಿ ಯಾರು ಕೂಡ ಬೇರೆಯವ್ರಿಗೆ ಯಾರಿಗೂ ಮಾತು ಕೊಟ್ಟು ನಾನು ನಿನ್ನ ಮಾಡ್ತೀನಿ ಅಂತಕ್ಕಂಥದ್ದೆಲ್ಲ. ಎಲ್ಲರೂ ಅವರ ಅಭಿಪ್ರಾಯ ಮಂಡನೆ ಮಾಡ್ತಾರೆ. ರಿಪೋರ್ಟ್ ಇದೆ ಈಗಾಗಲೇ ನಮ್ಮ ಹೈಕಮಾಂಡಲ್ಲಿ ಯಾರ್ಯಾರ ಬಗ್ಗೆ ಏನೇನು ಅಂತ. ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡ್ತಾರೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, 1.5 ತಿಂಗಳ ಮೇಲಾಯಿತು. ಪೂರ್ತಿ ಸಂಪುಟ ಇಲ್ಲದೆ ಸರ್ಕಾರ ನಡೆಸೋದಿದೆಯಲ್ಲ, ಅದು ದೊಡ್ಡ ಸವಾಲಿನ ಕೆಲಸ. ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿದೆ, ಒತ್ತಾಸೆ ಇಟ್ಕೊಂಡಿದ್ದಾರೆ. ಈಗ ಇವತ್ತು ಸಂಜೆ ಆದರೆ ರಾತ್ರಿ ಹೊತ್ತಿಗೇನು ಸಭೆ ನಿಗದಿಯಾಗಿದೆ. ಆ ಸಭೆಯಲ್ಲಿ ಒಂದು ಕಂಪ್ಲೀಟ್ ಆದಂಥ ಒಂದು ಸ್ಪಷ್ಟ ನಿರ್ಧಾರ ಬರೋ ಚಾನ್ಸಸ್ ಎಷ್ಟಿದೆ? ಪಟ್ಟಿ ಸಿದ್ಧ ಆದರೂ ರಾಜ್ಯಪಾಲರು ಇರಲ್ಲ ಅಂತಿದ್ದಾರೆ. ಹಾಗಾಗಿ ಗುರುವಾರ ಪ್ರಮಾಣ ವಚನ ಅಂತ ಏನು ಹೇಳಲಾಗ್ತಾ ಇತ್ತು, ಅದು ಮತ್ತೆ ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಇದೆಯಾ? ಏನು ಲೆಕ್ಕಾಚಾರ ಅಂತ? ಪ್ರತಿಮಾ, ಕಾಯುವುದನ್ನು ಬಿಟ್ಟು ಇದೀಗ ಸಚಿವಾಕಾಂಕ್ಷಿಗಳಿಗೆ ಬೇರೆ ದಾರಿ, ಬೇರೆ ಪರಿಹಾರ ಇದ್ದಂತೆ ಕಾಣಿಸ್ತಾ ಇಲ್ಲ. ನಿನ್ನೆಯಿಂದಲೂ ಕೂಡ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಒಂದಷ್ಟು ಈ ತೀರ್ಮಾನ ಆಗುತ್ತೆ ಅಂಥೇಳಿ ಎಲ್ಲ ಶಾಸಕರು ಕೂಡ ಆ ಒಂದು ಪಟ್ಟಿಯ ಕಡೆಯೇ ತಿರುಗಿ ನೋಡ್ತಾ ಇದ್ದಾರೆ. ಆದರೆ ನಿನ್ನೆ ನಡೆಯಬೇಕಾಗಿದ್ದಂತಹ ಸಭೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ರಾತ್ರಿ ನಿಗದಿಯಾಗಿದೆ. ಬಹುತೇಕ ಇವತ್ತು ರಾತ್ರಿ 8 ಗಂಟೆಯ ಬಳಿಕ KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತು ಮಾತುಕತೆಯನ್ನು ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಇದರ ಮಧ್ಯೆ ಇದೀಗ ಮಧ್ಯಾಹ್ನ 12 ಗಂಟೆಗೆ ಸಿದ್ದರಾಮಯ್ಯನವರು ದೆಹಲಿಯಿಂದ ಮೈಸೂರಿನ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರು ಮತ್ತೆ ಮೈಸೂರಿಂದ ದೆಹಲಿಗೆ ತಲುಪುವಂಥದ್ದೇ ಸಂಜೆ 6:30-7 ಗಂಟೆ ಆಗಬಹುದು. ಸಿದ್ದರಾಮಯ್ಯನವರು ತಲುಪಿದ ಬಳಿಕ DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಸೇರಿದಂತೆ ಉಳಿದ ಎಲ್ಲ ನಾಯಕರನ್ನ ಕರೆಸಿಕೊಂಡು KC ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರು ಮಾತುಕತೆ ನಡೆಸುವಂತಹ ನಿರೀಕ್ಷೆಗಳಿದ್ದಾವೆ. ಆ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಮುಂದಿನ ಮುಹೂರ್ತ ಫಿಕ್ಸ್ ಆಗಬಹುದು. ಸದ್ಯಕ್ಕೆ ರಾಜ್ಯಪಾಲರು ಇಲ್ಲ ಅನ್ನುವಂಥದ್ದು ನಿಜ. ರಾಜ್ಯಪಾಲರು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಇಂದೋರ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ರಾಜ್ಯಪಾಲರು ವಾಪಸ್ ಆಗುವಂಥದ್ದೇ ಗುರುವಾರ ರಾತ್ರಿ 11 ಗಂಟೆಗೆ. ಹೀಗಾಗಿ ಗುರುವಾರಕ್ಕೆ ಮುಹೂರ್ತ ಫಿಕ್ಸ್ ಆದರೂ ಕೂಡ ರಾಜ್ಯಪಾಲರ ಉಪಸ್ಥಿತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ರಾಹುಲ್ ಗಾಂಧಿ ಅವರು ಈ ಪಟ್ಟಿಗೆ ಎಷ್ಟರ ಮಟ್ಟಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅನ್ನುವಂಥದ್ದನ್ನು ಬಹಳ ಕಾದು ನೋಡ್ತಾ ಇದ್ದಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಇರುವಂಥದ್ದು ಹೊಸ ಫೇಸ್ಗೆ ಅವಕಾಶವನ್ನು ಕೊಡಬೇಕು. ಮುಂಬರುವಂಥ ಚುನಾವಣೆಯ ದೃಷ್ಟಿಯಿಂದ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟರೆ, ಯುವಕರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟರೆ ಎಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಅನುಕೂಲ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳನ್ನು ಅವ್ರು
ಹಾಕೊಂಡಿದ್ದಾರೆ. ಆದರೆ ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿರುವಂತಹ ಪಟ್ಟಿಯನ್ನ ಗಮನಿಸಿದ್ರೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರಕ್ಕೂ ರಾಜ್ಯ ನಾಯಕರ ಲೆಕ್ಕಾಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗಿನ ಚರ್ಚೆಯ ವೇಳೆ ಅದಕ್ಕೊಂದು ಸ್ಪಷ್ಟ ಸ್ವರೂಪ ಸಿಗಬಹುದು. ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತಹ ಕ್ರೈಟೀರಿಯಾನ ರಾಜ್ಯ ನಾಯಕರು ರೀಚ್ ಆಗ್ತಿದಾರಾ ಇಲ್ವಾ ಅನ್ನುವಂಥದ್ದು ಎಲ್ಲವೂ ಕೂಡ ಆ ಕ್ಷಣದಲ್ಲಿ ಗೊತ್ತಾಗಬಹುದು. ಸದ್ಯಕ್ಕಂತೂ ದೆಹಲಿಯಲ್ಲಿ ಇರುವಂತಹ ಎಲ್ಲ ಶಾಸಕರು ಯಾರು ಸಚಿವ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ ಅವರು ಯಾವಾಗ ಸಭೆ ನಡೆಯುತ್ತೆ ಅನ್ನುವಂಥದ್ದನ್ನು ಕಾದು ಕುಳಿತಿದ್ದಾರೆ ಹೊರತು ಅದನ್ನು ಹೊರತುಪಡಿಸಿ ಏನು ಪರಿಹಾರವೂ ಕೂಡ ಅವರ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ. ಕೆ.ಸಿ. ವೇಣುಗೋಪಾಲ್ ಅವರು ಶುಕ್ರವಾರ ರಾತ್ರಿ ಒಂದು ಮಾತನ್ನು ಹೇಳಿದ್ರು, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕ್ಯಾಬಿನೆಟ್ ವಿಸ್ತರಣೆ ಆಗ್ಬೋದು ಅಂತೇಳಿ. ಕೆ.ಸಿ. ವೇಣುಗೋಪಾಲ್ ಅವರು ಈ ಹೇಳಿಕೆಯನ್ನು ಕೊಟ್ಟು 3 ದಿನ ಕಳೀತು. ಇದೇ ರೀತಿಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿ 52 ದಿನಗಳಾಗ್ತಾ ಇದೆ ಇವತ್ತಿಗೆ. ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ. ಶಿಕ್ಷಣ ಇಲಾಖೆ, ಬರ ಪರಿಹಾರ ಇದೆಲ್ಲವೂ ಕೂಡ ಪರಿಹರಿಸುವಂತಹ ಸಚಿವರೇ ಕೈಯಲ್ಲಿ ಇಲ್ಲ ಅನ್ನುವಂಥ ಇಂಥದ್ದೊಂದು ಒಂದು ರೀತಿಯ ದುಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಡಳಿತಾತ್ಮಕವಾಗಿ ಹಳಿತಪ್ಪಬಹುದಾದಂಥ ಎಲ್ಲ ಸಾಧ್ಯತೆಗಳು ಇರುವಂತಹ ಒಂದು ವಿಷಯವನ್ನ ಯಾಕೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತಿಲ್ಲ? ಕರ್ನಾಟಕದ ವಿಚಾರಕ್ಕೆ ಸಮಯ ಕೊಡೋದಕ್ಕೆ ಹೈಕಮಾಂಡ್ನ ಬಳಿ ಒಂದು ಅರ್ಧ ಗಂಟೆಯೂ ಕೂಡ ಸಮಯ ಇಲ್ವಾ? ಇಷ್ಟೆಲ್ಲ ವಿಚಾರ ನೀಟ್ ಇರ್ಬೋದು, ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ರಾಹುಲ್ ಗಾಂಧಿ ಇರ್ಬೋದು, ಬೇರೆ ನಾಯಕರು. ಕರ್ನಾಟಕದ ವಿಚಾರವೂ ಕೂಡ ಅಷ್ಟೇ ಪ್ರಮುಖ ಆಗುತ್ತೆ. 13 ಮತ್ತೊಬ್ಬ ಸಚಿವರನ್ನ ಇಟ್ಕೊಂಡು ಆಡಳಿತ ವ್ಯವಸ್ಥೆಯನ್ನ ಸರಿದೂಗಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ನಿರೀಕ್ಷೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಹೀಗಾಗಿ ಸಚಿವ ಆಕಾಂಕ್ಷಿಗಳೆಲ್ಲರೂ ಕೂಡ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಕೂತಿದ್ದಾರೆ. ಅವರ ಖರ್ಚು ವೆಚ್ಚ ಒಂದು ಬದಿಗಿರಲಿ, ಅವರ ಕ್ಷೇತ್ರದ ಸಮಸ್ಯೆಗಳನ್ನ ಆಲಿಸುವವರು ಇಲ್ಲದೇನೆ ಈ ರೀತಿ ಆಡಳಿತ ಯಂತ್ರವನ್ನ ತೆಗೆದುಕೊಂಡು ಹೋಗೋದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಇವತ್ತು ರಾತ್ರಿಯ ವೇಳೆಗೆ ಒಂದು ಉತ್ತರ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಗರಿಗೆದರಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ. ದೆಹಲಿಯಲ್ಲಿ ಸಚಿವಾಕಾಂಕ್ಷಿಗಳು ಬೀಡು ಬಿಟ್ಟಿದ್ದಾರೆ. ಇವತ್ತು ರಾತ್ರಿ ಸಚಿವ ಸಂಪುಟ ಪಟ್ಟಿ ಅಂತಿಮ ಆಗೋ ಸಾಧ್ಯತೆ ಇದೆ. ಡಿ.ಕೆ. ಪಾಲಿಗೆ ಶುಭಗಳಿಗೆ ಶುಭ ಮುಹೂರ್ತ ಬಂತು. ಆದರೆ ಅವರ ಸಂಪುಟ ಸೇರಬೇಕು ಅಂತ ಬಯಸೋರ ಪಾಲಿಗೆ ಆ ಶುಭಗಳಿಗೆ ಯಾವಾಗ ಬರುತ್ತೆ ಅನ್ನುವಂಥ ಕಾತರಿಕೆ ಅಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸಂಜೆ ಒಂದು ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆ ಇದೆ. ಅಷ್ಟಾಗಿಯೂ ಕೂಡ ಪಟ್ಟಿ ಸಿದ್ಧ ಆದರೆ ಪ್ರಮಾಣ ವಚನ ಯಾವಾಗ? ರಾಜ್ಯಪಾಲರು ಇರಲ್ಲ, ಮಧ್ಯಾಹ್ನ 1 ಗಂಟೆಗೆ ಹೊರಡ್ತಾರವರು, ಬರೋದು ಗುರುವಾರ ರಾತ್ರಿನೇ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಮಾಡೋದಕ್ಕಾಗತ್ತಾ ಅಥವಾ ಮತ್ತಷ್ಟು ಮುಂದೂಡಿಕೆಯಾಗತ್ತಾ? ಒಟ್ಟಾರೆ ಗೊಂದಲದ ಗೂಡಾಗಿದೆ. ಆ ಗೊಂದಲಕ್ಕೆ ಇವತ್ತು ಉತ್ತರ ಸಿಗುವಂತಹ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ದೆಹಲಿಯಲ್ಲೇ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, ಆದರೆ ಲೆಕ್ಕಾಚಾರ ಕೂಡ ಬಹಳ ಭಿನ್ನವಾಗಿದೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಜೆನ್ಝಿಗಳನ್ನು ಅವರಿಗೆ ಆಪ್ತ ಅನಿಸುವಂಥವ್ರಿಗೆ ಅವಕಾಶಗಳನ್ನೇನಾದರೂ ಕೊಡ್ತಾರಾ? ಆದರೆ ಅಂಥವರ ಲಿಸ್ಟ್ ಇವ್ರ ಬಳಿ ಇದೆಯಾ? ಯಾವ ರೀತಿಯಲ್ಲಿ ಎಲ್ರಿಗೂ ಒಪ್ಪಿಗೆಯಾಗುವಂತಹ ಒಂದು ಸಂಪುಟ ನಿರ್ಣಯ ಆಗತ್ತೆ ಅನ್ನೋದೇ ಈಗಿರೋ ಕುತೂಹಲ. ನಾವು ಪ್ರತಿನಿಧಿ ಪ್ರಸನ್ನ ವಿವರಿಸ್ತಾ ಇದ್ರು. ಒಂದು ಅರ್ಧ ಗಂಟೆ ಕೂಡ ಹಾಗಿದ್ರೆ ಕೈ ಹೈಕಮಾಂಡ್ ಬಳಿ ಇಲ್ವಾ? ಕರ್ನಾಟಕದ ವಿಚಾರ ಅಷ್ಟು ಪ್ರಮುಖ ಅಲ್ವಾ? 1.5 ತಿಂಗಳಾದರೂ ಕೂಡ ಬರೀ 13 ಜನ ಸಚಿವರನ್ನ ಇಟ್ಕೊಂಡು ಸರ್ಕಾರ ನಡೆಸಬೇಕು ಅಂತಂದ್ರೆ ಅದು ಸಣ್ಣ ಮಾತಲ್ಲ. ಅದರಲ್ಲೂ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹಲವು ಕಡೆಗಳಲ್ಲಿ ಬರದ ಪರಿಸ್ಥಿತಿ. ಅದರ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಒಂದು ನೇತೃತ್ವ ಬೇಕು. ಎಲ್ಲ ಕಡೆಗಳಲ್ಲೂ ಕೂಡ ಇರೋ ಸಚಿವರುಗಳೇ ಓಡಾಡೋದಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಪ್ರಮುಖವಾದಂತಹ ಖಾತೆಗಳಿಗೇ ಇಲ್ಲ. ನಾವೀಗ ಫೋಟೋ ನೋಡ್ತಾ ಇದ್ದೀವಲ್ಲ, ಅದು ಒಂದು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡುಬಿಟ್ಟಿರೋದು, ಮತ್ತೊಂದು ಸಿದ್ದರಾಮಯ್ಯನವರು ಕೂಡ ಅಲ್ಲೇ ಇದ್ದಾರೆ. ಅವರ ಆಪ್ತರು ಅವರ ಜೊತೆ ಉಪಹಾರವನ್ನು ಸೇವಿಸಿದ್ದಾರೆ. ದೆಹಲಿಯ ಕರ್ನಾಟಕ ಭವನದ ಚಿತ್ರಣ ಅದು. ಸಚಿವ ರಾಮಲಿಂಗಾರೆಡ್ಡಿಯವರು, ಆರ್.ಬಿ. ತಿಮ್ಮಾಪುರ, ಎಂ.ಎಲ್.ಸಿ. ರಾಜೇಂದ್ರ, ಎಂ.ಆರ್. ಸೀತಾರಾಮ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಂಪುಟ ವಿಸ್ತರಣೆ ಸಂಬಂಧ ಮಾತುಕತೆಗೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿರೋದು. ಇವತ್ತು ರಾತ್ರಿ ಏನು ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇದೆ, ಆ ಮೀಟಿಂಗ್ ವೇಳೆ ತಮ್ಮ ಈ ಅಹವಾಲುಗಳನ್ನು ಕೂಡ ಮುಂದಿಡಿ ಎನ್ನುವಂತಹ ಮನವಿ ಸಲ್ಲಿಸೋದಕ್ಕೆ ಈ ಆಕಾಂಕ್ಷಿಗಳು ಅಲ್ಲಿ ತೆರಳಿರುವಂಥದ್ದು. ಆದರೆ ಎಲ್ಲ ಅಳದು ತೂಗಿ ಕೈ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕೆ ಪ್ರಶ್ನಾರ್ಥ.